ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ವೀಡಿಯೋವನ್ನು ಕ್ರೋಮ್ ಮೂಲಕ ಅಪ್ಲೋಡ್ ಮಾಡಬೇಕಾ ಅಥವಾ ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲ್ಗೆ ಅಪ್ಲೋಡನ್ನು ಮಾಡ್ಬೋದು? ಯಾವುದ್ರ ಮೂಲಕ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಒಳ್ಳೆಯದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಈ ಒಂದು ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜನ್ನು ಫಾಲೋ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ನೀವು ನಿಮ್ಮ ವೀಡಿಯೋನ ಯೂಟ್ಯೂಬಲ್ಲೂ ಕೂಡ ವೀಡಿಯೋನ ಅಪ್ಲೋಡನ್ನು ಮಾಡ್ಕೊಳ್ಬೋದು ನಿಮ್ಮ ಚಾನಲಿಗೆ. ಹಾಗೆ ನೀವು ಕ್ರೋಮ್ ಮೂಲಕ ನಿಮ್ಮ ಚಾನಲ್ಗೂ ಕೂಡ ಅಪ್ಲೋಡನ್ನು ಮಾಡ್ಕೊಳ್ಬೋದು. ಕ್ರೋಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಡಿಫ್ರೆನ್ಸ್ಗಳು ತುಂಬ ಇದ್ದಾವೆ. ನೀವು ಕ್ರೋಮಲ್ಲಿ ಏನಾದರೂ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂದರೆ ಹಲವಾರು ಆಪ್ಷನ್ಸ್ಗಳು ಬರ್ತವೆ. ನಿಮಗೆ ಕ್ರೋಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಟೈಟಲ್ ಬರುತ್ತೆ, ಡಿಸ್ಕ್ರಿಪ್ಷನ್ ಬರುತ್ತೆ, ಹಾಗೆ ಮಾನಿಟೈಸೇಷನ್ ಆನ್ ಆಫ್ ಮಾಡ್ಕೊಳ್ಬೋದು, ಹಾಗೆ ಸೂಟಬಿಲಿಟಿ, ಸುಮಾರು ಕೆಲವೊಂದಿಷ್ಟು ಆಪ್ಷನ್ಸ್ಗಳು ತುಂಬ ಚೆನ್ನಾಗಿ ವೀಡಿಯೋಸನ್ನು ನೀವು ಅಪ್ಲೋಡನ್ನು ಮಾಡಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಎಡಿಟಿಂಗನ್ನು ಮಾಡಿ ಟೈಟಲನ್ನು ಕೊಟ್ಟು ಡಿಸ್ಕ್ರಿಪ್ಷನನ್ನು ಕೊಟ್ಟು ಎಲ್ಲ ರೀತಿಯ ನೀವು ಕ್ರೋಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ ನಿಮ್ಮ ಚಾನಲಲ್ಲಿ ಪಬ್ಲಿಷ್ ಮಾಡೋದ್ರಿಂದ ನಿಮ್ಮ ಒಂದು ವೀಡಿಯೋಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡಲಿಕ್ಕೆ ಸಿಗುತ್ತೆ. ಅದೇ ರೀತಿಯಾಗಿ ನೀವೇನಾದರೂ ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಮಾನಿಟೈಸೇಷನ್ನ ಆನ್ ಆಫ್ ಮಾಡೋಕ್ಕಾಗಲ್ಲ. ಹಾಗೆ ನಿಮಗೆ ಥಂಬ್ನೇಲನ್ನು ಹಾಕಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ಲ ಕೂಡ ಇರುತ್ತೆ. ಯೂಟ್ಯೂಬಲ್ಲಿ ನೀವು ನಿಮ್ಮ ಒಂದು ಚಾನಲ್ಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಕ್ವಾಲಿಟಿ ಡೌನ್ ಆಗೋದು ಇರುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇದೆ, ನೀವು ಯೂಟ್ಯೂಬಿಗೆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಿದ್ದೀರಾ, ಎಲ್ಲರೂ ಕೂಡ ಕ್ರೋಮಲ್ಲಿ ಅಪ್ಲೋಡ್ ಮಾಡಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ರೀತಿಯ ಫೀಚರ್ಸ್ಗಳನ್ನು ನೀವು ನಿಮ್ಮ ಒಂದು ವೀಡಿಯೋಗೆ ಆ್ಯಡನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸಿಗೆ ನಮಗೆ ಗೊತ್ತಾಯ್ತಲ್ವಾ, ಕ್ರೋಮಲ್ಲಿ ಅಪ್ಲೋಡ್ ಮಾಡಬೇಕಾ ಅಥವಾ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಂತ. ಫ್ರೆಂಡ್ಸ್, ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವೀಡಿಯೋ ಯೂಸ್ಫುಲ್ ಅನಿಸಿದ್ರೆ ಕಾಮೆಂಟನ್ನು ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವೀಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.